ರಥಸಪ್ತಮಿ ಅಂಗವಾಗಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಬೆಂಗಳೂರಿನಲ್ಲಿ ವಿಶ್ವ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ನಗರದ ವಿವಿಧ ಬಡಾವಣೆಗಳಿಂದ ಆಗಮಿಸಿದ್ದ ಮಕ್ಕಳು, ಯುವಕರು, ಹಿರಿಯ ನಾಗರಿಕರು ಸೇರಿದಂತೆ ಸಾವಿರಾರು ಮಂದಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ರಥಸಪ್ತಮಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಮಂಡಳಿ, ಸಂಘ ಸಂಸ್ಥೆಗಳ ಮುಖಂಡರಾದ ಸಚ್ಚಿದಾನಂದ ಮೂರ್ತಿ, ಬಿಸೇಗೌಡ, ಗಣೇಶ್, ಆಂಥೋನಿ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. दृष्टि समदृष्टि अगोमुखश्वानासनाय मरिचये नमः। ओम हेचका पूरका। ಬಳಿಕ ಸಚ್ಚಿದಾನಂದ ಮೂರ್ತಿ, ಇಂದು ವಿಶ್ವದ ಪ್ರತಿಯೊಬ್ಬರೂ ಯೋಗಾಭ್ಯಾಸ ಮಾಡುತ್ತಿದ್ದು ಎಲ್ಲರಿಗೂ ಅಗತ್ಯವಿರುವ ಆಯುಧ ಯೋಗ ಎಂದು ಹೇಳಿದರು. ಎಲ್ಲರಿಗೂ ಕೂಡ ಪರಿಚಯ ಮಾಡಿದ್ರು. ಆ ದಿನದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತು ನಮ್ಮ ಸಮಿತಿಯ ವಿಶೇಷ ಕಾರ್ಯಕ್ರಮದ ರಥಸಪ್ತಮಿಯನ್ನ ಸಾಮೂಹಿಕವಾಗಿ ವಿಶೇಷವಾಗಿ ನಿರಂತರವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ರಥಸಪ್ತಮಿ ಸಂಚಾಲಕ ಗಣೇಶ್, ಆರೋಗ್ಯ ಕಾಪಾಡಿಕೊಳ್ಳಲು ಉತ್ತಮ ಔಷಧ ಯೋಗ. ಹಾಗಾಗಿ ಯೋಗವನ್ನು ಎಲ್ಲರೂ ಅಭ್ಯಾಸ ಮಾಡಿ ಬೇರೆಯವರಿಗೆ ಮಾದರಿಯಾಗಿ ಎಂದರು. ದೇಶಗಳು ಇಸ್ಲಾಂ ದೇಶಗಳಾಗಿದ್ರು ಸಹಿತ ಯೋಗವನ್ನ ಒಪ್ಪಿಕೊಂಡು ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಇವತ್ತು 108 ಸೂರ್ಯ ನಮಸ್ಕಾರ ಯಾರು ಮಾಡ್ತಾ ಇದ್ರಿ, ಇವತ್ತು 181 ದೇವಸ್ಥಾನದಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡಿದ್ದಾರೆ. ಮಾಜಿ ಪಾಲಿಕೆ ಸದಸ್ಯ ಆಂಥೋನಿ ಸ್ವಾಮಿ, ಎಲ್ಲೆಡೆ ಯೋಗ ಶಿಬಿರಗಳನ್ನು ನಡೆಸುತ್ತಿದ್ದು ಈ ಸಂಪ್ರದಾಯ ಮತ್ತಷ್ಟು ಹೆಚ್ಚುವಂತಾಗಲಿ ಎಂದರು. ಹಾಗೆ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಕೇರಳದಲ್ಲಿ ಸ್ವಲ್ಪ ಅದೇ ತರ ಮಾತಾಡ್ತಾರೆ. ಆ ತರ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ ತರ ಮಾತಾಡದೇ ಇರೋ ಹಾಗೆ ನೀವು ಯೋಗ ಕಲಿಸಿ. ಸ್ಥಳೀಯ ಬಿಜೆಪಿ ಮುಖಂಡ ಮುನೇಗೌಡ, ಯೋಗ ಮಾನಸಿಕ ಆಂತರಿಕ ನೆಮ್ಮದಿ, ಆರೋಗ್ಯಕ್ಕೆ ಅತಿ ಮುಖ್ಯ ಎಂದು ಹೇಳಿದರು. ಚಿಕ್ಕ 8 ವರ್ಷ 9 ವರ್ಷ ಮಕ್ಕಳು ಇಲ್ಲಿ ಯೋಗಾಭ್ಯಾಸನ ಮಾಡ್ತಾ ಇರ್ತಾರೆ. ಅದರಿಂದ ನಮ್ಮ ಯೋಗ ಎಷ್ಟು ಮಾಡ್ತೀವೋ ನಮ್ಮ ಆರೋಗ್ಯ ಅಷ್ಟು ಒಳ್ಳೆಯದಾಗ್ತದೆ.